ಕೊಡ್ಬೇಕಾ? ಬಾ ಬಾ. ನಂಗೆ ಯಾಕೋ ನಿಂದು ನೀನು 25 kg ಇರೋದು ಡೌಟು. ಫಸ್ಟ್ ಚೆಕ್ ಮಾಡ್ಬಿಡೋಣ. ಹ್ಞೂ ಸರ್, ಚೆಕ್ ಮಾಡಿ. ಏನ್ ಮಾಡ್ತಿದ್ಯಪ್ಪ? ನೀವೇ ಹೇಳಿದ್ರಲ್ಲ ಸರ್ ಚೆಕ್ ಮಾಡ್ಬೇಕು ಅಂತ. ಅಪ್ಪ, ನಾನು ಹೇಳಿದ್ದು BP ಚೆಕ್ ಮಾಡ್ಬೇಕು ಅಂತ ಕಣೋ, PP ಅಲ್ಲ. ಫಸ್ಟ್ ಪ್ಯಾಂಟ್ ಹಾಕೋ. ಯಾರಾದ್ರೂ ನೋಡಿದವ್ರು ಅಪಾರ್ಥ ಮಾಡ್ಕೊಂಬಿಟ್ಟಾರು. ಬಾ ಮಲ್ಕೋ, ಜರ್ಕೋ. ಎತ್ತು. ಬೇಡಪ್ಪ, ಎತ್ತು ಅಂದ್ರೆ ಇನ್ನೇನಾದ್ರು ಮಾಡ್ಬಿಟ್ಟಿಯ, ನಾನೇ ಎತ್ಕೋತೀನಿ. ನಿಧಾನ್ ಕಮ್ಕಿ ಸರ್, ಮೀಟರ್ ಹೊಡೆದೋಗುತ್ತೆ. ಗುಡ್, ವೆರಿ ಗುಡ್. ಅಲರ್ಟ್ ಆಗಿದ್ಯಾ? ಎಷ್ಟು ಬೇಕೋ ಅಷ್ಟು ನೀನೇ ನಿಧಾನವಾಗಿ ಅಮಿಕ್ಕೋ. ಶಾಂತಮ್ಮ, ಪಾಪಮ್ಮ, ಮಾರಮ್ಮ, ಜಲ್ಗೇರಮ್ಮ, ಬಾರಮ್ಮ, ಮಲ್ಲಮ್ಮ, ಮಾರಮ್ಮ. ನೀವು ಯಾರನ್ನ ಕರೆದಿದ್ದು? ನಿನ್ನೆ. ನನ್ನ ಹೆಸರು ಮಾರಮ್ಮ ಅಲ್ಲ, ಮರಿಯಾ ಫ್ರಮ್ ಕೇರಳ. ಓ, ಮರಿಯಾ ಫ್ರಮ್ ಕೇರಳ. ಮರಿಯಾ, ನಂಗೊಂದು ಡೌಟು. ಏನು? ಈ ಮಲಯಾಳಮಲ್ಲಿ ನಂಗೆ ಒಂದೇ ಒಂದು ಲೈನ್ ಗೊತ್ತು, ಅದ್ರ ಅರ್ಥ ಸ್ವಲ್ಪ ಹೇಳ್ತೀಯಾ? ಏನದು? ಇರಿಕಿ ಅಡ್ಜಿ ಅವರು ಉಮ್ಮತ್ತರು. ನಾಳೆ ಹೇಳ್ತೀನಿ. ಇಣಕ್ಬಿಡ್ತು ಕುಟ್ಟಿ, ನಾಳೆ ಹೇಳ್ತಾಳ. ಅವಳು ಹೇಳೋ ತನಕ ಕಾಯಕ್ಕಾಗಲ್ಲ, ಫಸ್ಟ್ ನಾನೇ ತಿಳ್ಕೋಬೇಕು. ಹಂಗಾಗಿ ನಾನು ಗೂಗಲ್ ನೋಡ್ಬೇಕು. ಹಾಯ್, ಗುಡ್ ಮಾರ್ನಿಂಗ್. ಯಾಕೆ ಬ್ರದರ್ ಲೇಟು? ಎಂತ ಇಲ್ಲ, ಬರುವಾಗ ದಾರಿಯಲ್ಲಿ ಸ್ವಲ್ಪ ಸಮಸ್ಯೆ ಮಾರೈತಿ. ಇವರು ಬ್ರದರ್ ಮಹೇಶ್. ಇವರು ಹೊಸದಾಗಿ ಕೆಲ್ಸಕ್ಕೆ ಸೇರಿರೋರು ಸಿಸ್ಟರ್ ಮರಿಯಾ, ಕೇರಳದಿಂದ ಬಂದಿರೋದು. ನಮ್ಮ ಪ್ರೊಫೆಷನಲ್ಲಿ ನರ್ಸಿಂಗ್ ಅಂತ ಹೆಸರುಂಟು, ಅದು ಎಲ್ಲರಿಗೆ ನೆನಪುಂಟಲ್ಲವ. ಅವರು ಕೂಡ ನರ್ಸ್, ನಾನು ಕೂಡ ನರ್ಸ್. ಸರಿ, ಹೋಗಿ, ನಾನು ನೋಡ್ಕೊಳ್ತೇನೆ. ಎಂತ ಸಾವು ಮಾರ್ಯ, ಎಲ್ಲರೂ ಸಹ ನನ್ನನ್ನು ಬ್ರದರ್ ಅಂತ ಕರೆದ್ರೆ ನನ್ನ ವಂಶ ಹೇಗೆ ವೃದ್ಧಿ ಆಗ್ತದೆ? ಬ್ರದರ್, ಆ ಶ್ರೀನಿವಾಸ್ ಪೇಷಂಟ್ ಫೈಲ್ ಬೇಕು. ಶಿವನ ಪೂಜೆಯಲ್ಲಿ ಕರಡಿ ಬಂದ್ರೆ ಓಕೆ ಮಾರ. ಬ್ರದರ್, ಆ ಶ್ರೀನಿವಾಸ್ ಪೇಷಂಟ್ ಫೈಲ್ ಬೇಕು. ಆದ್ರೆ ಇಲ್ಲಿ ಸೊಂಡಿಲಿಲ್ಲದ ಆನೆ ಬಂದಿದೆ. ಆ ಶ್ರೀನಿವಾಸ್ ಪೇಷಂಟ್ ಫೈಲ್ ಬೇಕು. ವಾರ್ಡ್ಗೆ ಶಿಫ್ಟ್ ಆದ್ರಲ್ಲ. ಅದಾ, ಅಲ್ಲಿ ಟೇಬಲ್ ಮೇಲುಂಟು, ತಗ. ಎಂತ ಸಾವು ಬ್ರದರ್. ಆ 60 ಪ್ರಾಯದ ಅಜ್ಜಿ ಕೂಡ ನನ್ನನ್ನು ಕರೆಯುವುದು ಬ್ರದರ್ ಎಂದು. ನಾನು ಎಂತ ಬ್ರದರ್ ಅಜ್ಜಿಗೆ? ಅದೆಂತದ್ದು ಓಕೆ. ಮೊನ್ನೆ ಹೆಣ್ಣು ನೋಡಲಿಕ್ಕೆ ಹೋದದ್ದು, ಅವಳು ಬ್ರದರ್ ಕೆಲಸ ಮಾಡೋರು ನನಗೆ ಇಷ್ಟ ಇಲ್ಲ ಅಂದ್ಲು. ಅಲ್ಲ ಮಾರಾಯ್ತಿ, ಅವಳಿಗೆ ನಾನು ಇಷ್ಟ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಬೇಕು. ಅದನ್ನ ಬಿಟ್ಟು ಅದೆಂತ ನನ್ನನ್ನ ಬ್ರದರ್ ಅಂತ ಕರೆಯುವುದು? ಮೊಂಡೆ ಸಮ ಇಲ್ಲದವಳು. ನನಗೆ ಬಂದ ಸಿಟ್ಟಿಗೆ ನಾನು ಅವಳನ್ನು ಸಿಸ್ಟರ್ ಅಂತ ಕರೆದು ಬಂದೆ. ಸರಿಯಲ್ಲವಾ ನಾನು ಮಾಡಿದ್ದು? ಏನಾದ್ರೂ ಸಮಸ್ಯೆ ಇದ್ರೆ ನೋಡಿಕೋ, ನಾನು ಕೆಳಗೋಗಿ ಎಕ್ಸ್ರೇ ರಿಪೋರ್ಟ್ ತರ್ತೇನೆ. ಹಾ, ಬ್ರದರ್, ಇನ್ನು ಯಾವ್ದಾದ್ರು ರಿಪೋರ್ಟ್ಸ್ ಪೆಂಡಿಂಗ್ ಇತ್ತಾ? ICU ಪೇಷಂಟ್ದು? ಆ ಪೇಷಂಟ್ದು HIV ರಿಪೋರ್ಟ್ ಬಾಕಿ ಉಂಟು. ಯಾವ ಪೇಷಂಟ್ದು? ಅದೇ ನಿಮ್ ರಿಲೇಟಿವ್ ಅಂತ ಹೇಳಿದ್ರಲ್ಲ, ಅದೇ ಪೇಷಂಟ್ದು. ಸರಿ ಆಯ್ತು ಬ್ರದರ್. ಇದನ್ನ ಫೈಲ್ನಲ್ಲಿ ಹಾಕಿ. ಮರಿಯಾ, ನೀವು ಕ್ರಿಶ್ಚಿಯನಾ? ಹಾಗಾದ್ರೆ ಕ್ರಿಸ್ಮಸ್ ಗಮ್ಮತ್ತು. ನಮಗೆ ಬಿರಿಯಾನಿ ಉಂಟಲ್ಲ? ಎಸ್. ನೀವು ಇದಕ್ಕಿಂತ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ರಿ? ಕ್ರಿಸ್ಟಿನಾ ಹಾಸ್ಪಿಟಲ್ ICU ನಲ್ಲಿ 3 years ಎಕ್ಸ್ಪೀರಿಯನ್ಸ್ ಇದೆ.
ಹಾಗಾದ್ರೆ ನಿಮಗೆ ಹೆಚ್ಚೇನು ಹೇಳೋ ಅಗತ್ಯ ಇಲ್ಲ. ನೋಡಿ, ನಮ್ಮ ಹಾಸ್ಪಿಟಲ್ನಲ್ಲಿ ಲ್ಯಾಬ್ ಇಲ್ಲ, ಖಾಲಿ ಎಕ್ಸ್ರೇ ಮಾತ್ರ ಉಂಟು. ಟೆಸ್ಟ್ಗೆ ಅಂತ ಡಾಕ್ಟರ್ ಬರೆದ್ರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ರಿಸೆಪ್ಷನ್ಗೆ ಕಳಿಸ್ಬೇಕು. ಅವರು ಅದನ್ನ ಪಕ್ಕದಲ್ಲಿರೋ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಕಳಿಸ್ತಾರೆ. ನೀವು ಅದನ್ನು ಫಾಲೋ ಅಪ್ ಮಾಡಿ ಪೇಷಂಟ್ ಫೈಲಿಗೆ ತಂದು ಹಾಕಬೇಕು. ಅಷ್ಟೇ. ಅರ್ಥ ಆಯ್ತಾ? ಆಯ್ತು. ಅಕಸ್ಮಾತ್ ಹಾಕ್ಲಿಲ್ಲ ಅಂದ್ರೆ ಗೊತ್ತುಂಟಲ್ಲ, ಡಾಕ್ಟರ್ಗಳು ಮೊದಲಿನ ಹಾಗೆ ಬರೀ ಮಂಗಳಾರತಿ ಮಾಡುವುದಿಲ್ಲ. ಮತ್ತೆ ಏನ್ ಮಾಡ್ತಾರೆ? ಅದ್ರ ಒಟ್ಟಿಗೆ ಸ್ಪೆಷಲ್ ಅರ್ಚನೆ ಸಹ ಮಾಡ್ತಾರೆ ನಮ್ಮ ಡಾಕ್ಟರ್ಗಳು. ಹೌದಾ? ನಿಮಗೆ ಆ ಸಮಸ್ಯೆ ಬರುವುದು ಸ್ವಲ್ಪ ಕಡಿಮೆ ಬಿಡಿ. ಯಾಕೆ? ಯಾಕಂದ್ರೆ ನೀವು ನೋಡ್ಲಿಕ್ಕೆ ತುಂಬಾ ಚಂದ ಇದ್ದೀರಲ್ಲ, ಅದಕ್ಕೆ. ನನ್ನ ತರ ಮೀನಿ ಇದ್ದಿದ್ರೆ ಪಡ್ಚ ಅದರ ರುಚಿ ಅಂತ ಗೊತ್ತಾಗ್ತಿತ್ತು. ಹಾಗಂತ ಕೇರ್ಲೆಸ್ ಬೇಡ. ಅದು ಖಾಲಿ ನಡೆಯೋದು ಬ್ಯಾಚುಲರ್ ಡಾಕ್ಟರ್ಗಳ ಹತ್ರ ಮಾತ್ರ. ಅದು ಕೆಲವೊಮ್ಮೆ. ನಮ್ಮಲ್ಲಿ ಮದುವೆ ಆಗಿರೋ ಡಾಕ್ಟರ್ಗಳು ಕೂಡ ಇದ್ದಾರೆ ಅನ್ನೋದು ನಿಮಗೆ ನೆನಪಿರ್ಲಿ. ಅರ್ಥ ಆಯ್ತಾ? ಸರಿ ಬ್ರದರ್. ಎಂತ ಸಾವು ಮಾರ್ಯ! ಯಾವ ಹುಡುಗಿ ತಾನೆ ತನ್ನ ಸರಿಸಮನಾದ ಹುಡುಗನಿಗೆ ಲೈನ್ ಆಗ್ತಾಳೆ? ನರ್ಸು ಡಾಕ್ಟರ್ಸ್ಗೆ, ಸೂಪರ್ವೈಸರು ಮ್ಯಾನೇಜರಿಗೆ, ಸ್ಟೂಡೆಂಟು ಟೀಚರ್ಸ್ಗೆ, ಕೆಲ್ಸದವರು ಓನರ್ಸ್ಗೆ, ಎಲ್ಲರಿಗೂ ಹೈ ರೇಂಜೇ ಬೇಕು. ಎಂತ ಅವಸ್ಥೆ ಮಾರ್ಯ! ಅದರಲ್ಲಿ ಈ ಹೆಂಗಸರಿಗೆ ಸಮಾನ ಹಕ್ಕು ನೀಡಿ ಅಂತ ಜೋರು ಬೊಬ್ಬೆ ಹಾಕಿ ಜೋರು ಹೋರಾಟ ಮಾಡೋದು ಬೇರೆ. ನನಗೆ ಅನ್ನಿಸುತ್ತಿದೆ, ಕೊನೆಯದಾಗಿ ನಾನು ಯಾವ್ದಾದ್ರೂ ಒಂದು ಆಯಮ್ಮನ ನೋಡ್ಕೊಳ್ಬೇಕು ಅಂತ. ಎಂತ ಕೆಲಸ ಮಾಡ ಕರ್ಮ ಕರ್ಮ. ಕುಟ್ಟಿ ಕುಟ್ಟಿ ನಿನ್ನ ತಿನ್ನಲ್ಲ. ಅಯ್ಯೋ ಸಾರಿ, ತಪ್ಪಾಗ್ಬಿಟ್ಟೆ. ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ. ಕುಟ್ಟಿ ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ. ಎಷ್ಟು ಮುದ್ದ ಕಾಣಿಸ್ತೆ ನೀನು. ಸಖತ್ತಾಗಿದೆ ಕಣೆ ಕುಟ್ಟಿ. ಓ, ನಾವಿಬ್ರು ಪಿಕ್ಚರ್ಗೆ ಹೋಗೋಣವಾ? ಒಳ್ಳೆ ಪಿಕ್ಚರು. ಒಂದೇ ಒಂದು ಟಿಕೆಟ್ ಬುಕ್ ಮಾಡ್ತೀನಿ. ಒಂದೇ ಟಿಕೆಟಾ? ಯಾಕೆ? ಈಗ ಸಿನಿಮಾ ಥಿಯೇಟರ್ ಅಲ್ಲಿ ನಮ್ಮ ಹೈಟ್ಗೆ ಅಕ್ಕಪಕ್ಕ ಸೀಟಲ್ಲಿ ಕೂತ್ಕೊಂಡ್ರೆ ಸಿನಿಮಾ ನೀಟಾಗಿ ಕಾಣಲ್ಲ. ಅದಕ್ಕೆ ನೀನ್ ನನ್ನ ತೊಡೆ ಮೇಲೆ ಕೂತ್ಕೊಂಡ್ರೆ ಸಿನಿಮಾ ನೀಟಾಗಿ ಕಾಣುತ್ತೆ. 2 hours ನಿಂಗ್ ನೋವಾಗಲ್ವಾ? ಅಯ್ಯೋ, ನಂಗ್ ನೋವಿನ ಖುಷಿ ಜಾಸ್ತಿ ಆಗುತ್ತೆ ಗೊತ್ತಾ. ಅಯ್ಯೋ ಚೀಕಳಿ, ಈಗ ಅರ್ಥ ಮಾಡ್ಕೊಂಬಿಟ್ಲು. ತುಂಟ. ಅಯ್ಯೋ, ಏನೇ ನಿನ್ನ ಹೇರ್ ಸ್ಟೈಲು ಸಖತ್ತಾಗಿದೆ. ನಾವಿಬ್ರು ಮದ್ವೆ ಆಗ್ಬಿಟ್ಟು ಒಂದ್ ಸೂಪರ್ ಆಗಿರೋ ಬೆಟ್ಟದ ಮೇಲೆ ಮನೆ ಮಾಡ್ಕೊಂಬಿಡೋಣ. ನೀನು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಖುಷಿಯಾ? ನೋಡ್ತಾ ಇರು, ಇದೇ ನಿನ್ನ ಕಡೆಯ ರೊಮ್ಯಾನ್ಸ್. ಅವಳೇ ಬಂದು ನಿನ್ನ ಮೈ ಮೇಲೆ ಬಿದ್ರೆ ಸಾ ನಿಂಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಮಾಡ್ತೀನಿ ಇರು. ಬನ್ನಿ ಸರ್, ಅನುಭವ ಪಿಕ್ಚರ್ ನಡೀತಾ ಉಂಟು, ಇಲ್ಲಿ ನೋಡಿ. ಮಾಡಿ ಮಾಡಿ ಈಗ ನಿಮ್ಮ ವಂಶ ವೃದ್ಧಿ ಮಾಡ್ಕೊಳ್ಳಿ. ತಪ್ಪದೆ ಬೈಕಿ ಮದಿಗೆ ಕರೀರಿ. ಏನ್ರಿ ಇದು? ರೊಮ್ಯಾನ್ಸ್ ಸರ್. ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಇಲ್ಲ ಸರ್, ಡಾಕ್ಟ್ರನ್ ಕರ್ಕೊಂಬಂದು ಹಾಕೊಟ್ಬಿಟ್ನಲ್ಲ. ಈ ನನ್ನ ಮಗ ಬ್ರದರ್ಗೆ ಫಸ್ಟ್ ಸೆಟ್ ಮಾಡ್ಕೊಡ್ಬೇಕು. ಸೆಟ್ ಮಾಡ್ಕೊಟ್ಟಿದ್ರೆ ಈ ಪ್ರಾಬ್ಲಮ್ಮೇ ಇರ್ತಾ ಇರಲಿಲ್ಲ. ಒಂದು ನಿಮಿಷ. ಯಾಕೆ ಸರ್? ಬನ್ನಿ ಸರ್. ಕುಲ್ಜಾ ಸಿಮ್ ಸಿಮ್. ಕುಲ್ಜಾ ಸಿಮ್ ಸಿಮ್. ನೋಡಿ ಸರ್, ನೋಡಿ ನೋಡಿ. ಓ ಛೇ, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಏನ್ ನಡೀತಾ ಇದೆ ಇಲ್ಲಿ? ರೊಮ್ಯಾನ್ಸ್. ಯು ಶಟ್ ಅಪ್ ಐಸೆ. ಅಲ್ಲ, ಇದೇನ್ ಹಾಸ್ಪಿಟಲ್ ಅನ್ಕೊಂಡಿದಿರೋ ಲಾಡ್ಜ್ ಅನ್ಕೊಂಡಿದಿರೋ? ಯಾರಾದ್ರೂ ಹೊರಗಡೆಯಿಂದ ನೋಡಿದ್ರೆ? ಹೊರಗಡೆಯಿಂದ ನೋಡಬಾರ್ದು ಅಂತಾನೆ ಅವರಿಬ್ರು ಒಳಗ್ ಸೇರ್ಕೊಂಡಿರೋದು. ನೀವು ಸುಮ್ಮನೆ ಇರ್ರಿ. ನೀನ್ ಬಾರಮ್ಮ ನನ್ನ ರೂಮ್ಗೆ. ಇವ್ರುನಾ? ಅಯ್ಯೋ, ಮೋಸ್ಟ್ಲಿ ಭಯಕ್ಕಿರ್ಬೇಕು. ನನ್ ಚಿನ್ನು ನೀವ್ನೇ ಕಪ್ಪ ಕರ್ಕೊಂಡು ಹೋಗ್ತಾವನೆ.